ಸಮನ್ವಯ ಸಮಿತಿಗೆ ಸಾಧಕ ಬಾಧಕ. ಸೊ ಥ್ಯಾಂಕ್ ಯು ವೆರಿ ಮಚ್. ಏನು ಸಂತೋಷ. ಲಾಸ್ಟ್ ನಡೆದಿರ್ತಕ್ಕಂಥ 23ನೇ ತಾರೀಕು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪರ ಸಂಘಟನೆಗೆ ಇರ್ತಕ್ಕಂಥ ವರ್ಕರ್ಸ್ಗೆ ಮತ್ತು ಅಧ್ಯಕ್ಷರಿಗೆ, ಕನ್ನಡ ಮನಸ್ಸುಗಳಿಗೆ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇವತ್ತು ಕರೆದಿದ್ದೀನಿ. ನಿಮ್ಮನ್ನು ಸ್ಟೇಜ್ ಮೇಲೆ ಕರೆದು ನಿಮ್ಮನ್ನು ಸತ್ಕಾರ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ನಿಮ್ಮನ್ನು ಪರ್ಸನಲ್ ಕರೆದು ಒಂದು ಟೀ ಕಾಫಿ ಕೊಟ್ಟು, ಸ್ನ್ಯಾಕ್ಸ್ ಕೊಟ್ಟು, ನಿಮಗೆ ಒಂದು ಗಿಫ್ಟ್ ಕೊಟ್ಟು ನಿಮಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥ ಕಾರ್ಯಕ್ರಮ ಇವತ್ತು. ಏನು ನೆಗೆಟಿವ್ ಮಾತಾಡೋದು ಬೇಡ. ಕಾರ್ಯಕ್ರಮ ಪ್ರತಿ ಜೀವನದಲ್ಲೂ ಕೂಡ, ಪ್ರತಿ ಒಂದು ವ್ಯಕ್ತಿಯಲ್ಲೂ ಕೂಡ ಇದ್ದೇ ಇರ್ತದೆ. ನಮ್ಮ ಶಾಹಿದ್ ಹೇಳ್ದಂಗೆ ಹೀರೋ ಅಂಶ ಕೂತ್ಕೊಳ್ಳಿ ಜಾಸ್ತಿ. ಶಾಹಿದ್ ಅವ್ರು ಹೇಳ್ದಂಗೆ MLA ಅವ್ರನ್ನ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅದು ತುಂಬ ಬೇಸರ ಆಯಿತು ಅಂತ. ಬಹುಶಃ ಈ 2 ವರ್ಷದಲ್ಲಿ ಯಾವತ್ತು ನಾನು ರಾಜಕಾರಣಿ ಆಗಬೇಕು ಅಂತ ಇಡೀ ನನ್ನ ಕುಟುಂಬ ಬಯಸಿರಲಿಲ್ಲ. ನನ್ನ ಕುಟುಂಬದಲ್ಲಿ ಯಾರು ರಾಜಕಾರಣ ಆಗಿರಲಿಲ್ಲ. ಬಹುಶಃ ಕಳೆದ 5 ವರ್ಷ ಅದೊಂದು ಪಾಠ ಕಲಿಸಿದ್ರೆ ಗೆದ್ದ ಮೇಲೆ ಅದಕ್ಕಿಂತ ಹೆಚ್ಚಿನ ಪಾಠ ಕಲಿಸ್ತೇವೆ. ಇದು ನಂದು ಹೆಂಗೆ ಅಂತಂದರೆ ಎಥಿಕ್ಸ್ ಇಲ್ಲ ಜಾಬ್. ನಾನು ಅದು ಬಿಡಬೇಕಾಗುತ್ತೆ. ಯಾಕಂತಂದರೆ ಅವ್ರ ಕಡೆಯಿಂದ ಎಥಿಕ್ಸ್ನ ಎಕ್ಸ್ಪೆಕ್ಟ್ ಮಾಡೋದು ಬಿಡಬೇಕಾಗುತ್ತೆ. ಸೊ ಅದರಿಂದ ಅದು ನನಗೂ ರೂಢಿ ಆಗಿಬಿಟ್ಟಿದೆ. ಹಿಂದೆ ಒಂದು ಮುಂದೆ ಒಂದು ಬಯಸ್ಕೊಂಡು ಮಾತಾಡಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಅದು ರೂಢಿ ಆಗ್ಬಿಟ್ಟಿದೆ. ಬಹುಶಃ ಇತ್ತೀಚೆಗೆ ಬರ್ತಾ 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 ರಾಜಕಾರಣ ಹಿಂಗೆ ಇರುತ್ತೆ ಅನ್ನೋಂಥದ್ದು ನೋವು ನಮ್ಗೆ ತರ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಮುಳುಬಾಗಿಲು ಬಂದಿದ್ದಾದ್ಮೇಲೆ, ಯಾರಿಗಾದ್ರೂ ಸಹಾಯ ಮಾಡಿದ್ದಾದ್ಮೇಲೆ ಸಹಾಯಕ್ಕೆ ಪ್ರತಿ ಉತ್ತರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ನನಗೆ ಇಲ್ಲಿ ಬಂದಾದ್ಮೇಲೆ ಅನಿಸ್ತಾ ಇದೆ. ಅದು ಅನುಭವ ಆಗ್ತಾ ಇದೆ. ಸರ್ಕಾರ ಇಲ್ಲ, ಒಂಥರ ಅನಾಥರತ ಬದುಕ್ತಾ ಇದ್ದೀವಂತ ಒಂದು ಮನಸ್ಸನ್ನು ಕೂಗಾದ್ರೆ 2 ವರ್ಷ ಮುಗಿದ್ಬಿಟ್ರೆ ಸಾಕಪ್ಪ, ರಾಜಕಾರಣಕ್ಕೆ ಒಂದು ಗುಡ್ ಬೈ ಹೇಳಿ ಹೋಗ್ಬೇಕಂತ ಇನ್ನೊಂದು ಮನಸ್ಸು ತುಂಬ ಹೊಡಿತಾ ಇದೆ. ತಪ್ಪು ತಿಳ್ಕೊಂಬಿಡಿ. ನಿಮ್ಮ ಮುಂದೆ ಹೇಳ್ಕೊಬೇಕಂತ ಸಂದರ್ಭ ಬಂದಾಗ ಅವ್ರ ಪಾಯಿಂಟ್ ಕಿರಿತಾಗಿ ಹೇಳ್ಕೊಂತ ಇದ್ದೀನಿ. ಯಾವೊಬ್ಬ ಡಿಪಾರ್ಟ್ಮೆಂಟಿಂದನೂ, ಯಾವ ಇಲಾಖೆಯಿಂದನೂ ಈ ಕನ್ನಡ ಹಬ್ಬಕ್ಕೆ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಕೈ ಚಾಚಿಲ್ಲ, ನಾನು ಚಂದ ವಸೂಲು ಮಾಡಿಲ್ಲ. ನಾನು ಕೆಲವು ಇನ್ವಿಟೇಷನ್ ಕೊಡೋಕೆ ಹೋಗ್ಬೇಕಾದ್ರೂ ಕೂಡ ಅವ್ರಿಗೆ ಡೀಸೆಲ್ ಕಾಸು ಕೊಟ್ಟು ಕಳಿಸಿ, ಯಾರಾದ್ರೂ ಕಾರ್ಡ್ ಕೊಟ್ಟಿದ್ದಷ್ಟು ಏನಕ್ಕಂತಾರೆ ಇನ್ಕೆ ಮುಗಿಯಿಲ್ಲಮೋ ಅಂದರೆ ಹಿಂಗೆ ಕೊಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲಿ ಕೈ ಇಡ್ಬೇಡ ಅಂತ ಹೇಳಿ ಅಂತ ಕೈ ಯಾರಾದ್ರೂ ಕೈ ಇಡ್ಬಿಡಿ ಹೇಳಿ ನಮ್ಮ ಹುಡುಗಿ ಅಂತ ಹೇಳಿ ಇಲ್ಲ, ನಾನು ಹೇಳಿದ್ದೀನಿ. ಯಾರಾದ್ರೂ ಇನ್ವಿಟೇಷನ್ ಕೊಟ್ಟಾಗ ಹೆಸರಾಗೋ ದುಡ್ಡು ಕೊಡ್ಬೇಕಂತ ಮನಸ್ಸು ಬಂದಾಗ ಕೊಡಕ್ಕೆ ಬರ್ತಾರೆ, ತಗೊಂಬೇಡಿ. ಯಾಕಂದ್ರೆ ಇದು ಕನ್ನಡಿಗ ಕಳಂಕ ಬದುಕಂತಕ್ಕಂಥ ಕೆಲಸವನ್ನು ನಾವು ಮಾಡೋದು ಬೇಡ. ಅದಲ್ಲ, ಬಹುಶಃ ಭಗವಂತ ಇದನ್ನ ಕಾರಣಕ್ಕೋಸ್ಕರವಾಗಿ ಯಾಕೆ ನಾನು ನೋವಾಯಿತು ಅಂತಂದರೆ, ಈ ಆಟೋಗಳು ಕೂಡ ನಾವು ಪೇಮೆಂಟ್ ಬೇರ್ ಮಾಡಿ, ಸ್ಟಿಕ್ಕರ್ಸ್ ಬೇರ್ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಬೆಳಗ್ಗೆ ಪ್ರೋಗ್ರಾಮ್ ಬೇಜಾರಾಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನೆಲ್ಲ ಒಂದು ಕಡೆ ಬೇಜಾರಾಯಿತು ಅನ್ನೋದು ಓಕೆ. ಆ ಸಾಯಂಕಾಲ ಅದು ಕವರ್ ಆಗಿದೆ. ಒಂದು ಕಡೆ ಹೋಗಿದ್ದು ನನ್ನ ಕಡೆ ಕವರ್ ಆಗಿದೆ. ಬಹುಶಃ ನಾನು ಇಲ್ಲಿ ತನಕ ಅದನ್ನು ನಾನು ಬಜೆಟ್ ಲೆಕ್ಕ ಹಾಕಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಯಾರಾದ್ರೂ ನಾನು ಒಂದು ಮಾಡೋಕ್ಕೆ ಹೋಗಲಿ. ಇದು ನನ್ನ ಹಬ್ಬ, ನಮ್ಮೂರು. ಎಲ್ಲರೂ ಈ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಲೈವ್ ಪ್ರೋಗ್ರಾಮ್ ನೋಡ್ತಾ ಇದ್ವಿ. ಹೈದ್ರಾಬಾದ್ದು ಎಲ್ಲ ನೋಡ್ತಾ ಇದ್ವಿ. ಈ ಥರ ಕಾರ್ಯಕ್ರಮ ನಮ್ಮೂರಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಕಾರಣ ಪ್ರತಿ ರಾಷ್ಟ್ರೀಯ ಹಬ್ಬಗಳು ಕೂಡ ಬಹುಶಃ ನಾನು ಬಂದಾಗಿಂದ ಎಲ್ಲ ಹಬ್ಬಗಳು ಕೂಡ ನಿಮಗೆ ಗೊತ್ತಿರಲಿ 58,000 ಮಕ್ಕಳಿಗೆ, 58,000 ಈಸಿ ಅಲ್ಲ, 58,000 ಮಕ್ಕಳಿಗೆ ಲಾಡು ತಯಾರು ಮಾಡಿ ಪ್ರತಿ ಊರಿಗೂ ಪ್ರತಿ ಸ್ಕೂಲ್ಗೆ ಕಳಿಸ್ತೇವೆ. ನೀವು ತಯಾರು ಮಾಡೋದು ಈಸಿ, ಅದನ್ನು ನಾವು ಸರ್ಕ್ಯುಲೇಟ್ ಮಾಡ್ತೀವಿ ನೋಡು. ಅದು ವೆರಿ ಬಿಗ್ಗೆಸ್ಟ್ ಜಾಬ್. ತುಂಬ ಟಫ್ ಜಾಬ್. ನಾನು ಬಂದಾಗಿಂದ ಇಂಡಿಪೆಂಡೆನ್ಸ್ ಡೇ ಮಕ್ಕಳಿಗೆ ಪ್ರತಿ ಊರಲ್ಲೂ ಕೂಡ ನಮ್ಮ ಏನು ಈ ಶಾಲೆ ಮಕ್ಕಳು, ನಮ್ಮ ಕನ್ನಡ ಶಾಲೆ ಮಕ್ಕಳು ಲಡ್ಡು ತಿನ್ನಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ. ಯಾಕಂದ್ರೆ ಈ ಲಡ್ಡು ಅವ್ರಿಗೇನು ಗತಿ ಇದೆ, ನಾನು ಮಾತಾಡ್ತಾ ಇಲ್ಲ. ಸಮಾನತೆ ಎಲ್ರಿಗೂ ಹೋಗ್ಲಿ, ಬರೀ ಇವ್ರು ಮಾತ್ರ ಕೊಟ್ಬಿಟ್ಟು ಅವ್ರಿಗೆಲ್ಲ ಇದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು 58,000, 60,000, ಈ ಸಲ 65,000 ಲಡ್ಡುಗಳನ್ನ ಒಂದು ಚೋಲ್ಡಿಗೆ ತಯಾರು ಮಾಡಿ ಅದನ್ನು ಪ್ಯಾಕ್ ಮಾಡಿ ಪ್ರತಿ ಸ್ಕೂಲ್ಗೆ ಕಳಿಸಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಇದು ಖಂಡಿತವಾಗ್ಲೂ ಇದಾಗಿದೆ. ಇದು ಎಲ್ಲೋ ಒಂದು ಕಡೆ ಇನ್ನೊಂದು ಮಾಹಿತಿ ಬಂತು. ಯಾಕೆ 1ನೇ ತಾರೀಕು ಬಿಟ್ಟು 20 ದಿವಸ ಬಿಟ್ಟು ಮಾಡ್ತಾರೆ?
ಈಗಾಗಲೇ 1ನೇ ತಾರೀಕಿಗೆ ಎಲ್ಲ ಆರ್ಟಿಸ್ಟ್ಗಳು ಸೌಂಡ್ಸ್ ಬುಕ್ ಆಗಿರ್ತದೆ. ಅವತ್ತಿನ ದಿವಸ ಕೇಳಕ್ಕೆ ಹೋದ್ರೆ 1:3 1:4 ಹೇಳ್ತಾರೆ ಅದಲ್ವಾ, 1:4 ಹೇಳ್ತಾರೆ. ಬರೀ ಈಗ ನಮ್ಮ ಸ್ಟೇಜ್ ಅಂಡ್ ಇದು ಅಲಂಕಾರಕ ಸೌಂಡ್ಸ್ ಅಂಡ್ ಮತ್ತು ಮಿಕ್ಸ್ಗೆ 16 lakhs ಆಗಿದೆ ಒಂದು ಸ್ಟೇಜ್ ಮಾತ್ರ. ನವೀನ್ ಸಜ್ಜದು ಮತ್ತು ಅದೆಲ್ಲ ಬಿಟ್ಟು ಅರ್ಧ 16 lakhs. ಅದೆಲ್ಲ ಹಾಕೋದಂತಂದ್ರೆ ಹೈದ್ರಾಬಾದಲ್ಲಿ ಹಾಕೋ ಸೌಂಡ್ಸ್ ಅಲ್ಲ, ಬೇರೆ ಕಡೆ ಹಾಕೋ ಸೌಂಡ್ಸ್ ಅಲ್ಲ ಅದಲ್ವಾ. ಸೊ ಅದ್ರ ತಕ್ಕಂಗೆ ಅವ್ರ ಮ್ಯೂಸಿಕ್ ಯಾವ ನಿಲ್ತಾವ, ಪಟಾಕ್ ಶಾರ್ಟ್ಸ್ ಹೊಡೆದವೆಲ್ಲ ಸೆಟ್ಟಿಂಗ್ಸ್ ಅಲ್ಲ, ಎಲ್ಲ ಟೋಟಲ್ ಸೆಟ್ಟಿಂಗ್ಸ್ ನಾಟ್ ಈಸಿ ಅದಲ್ವಾ. ಸೊ ಅದರಿಂದ ಬರೀ ನವೀನ್ ಸಜ್ಜುಗೆ ಇವ್ರು ರಾಜೇಶ್ ಕೃಷ್ಣ ಅವ್ರಿಗೆ ಹೆವಿ ಯೂಸ್ ಡಿಪೆಂಡ್ ಆಗಿದೆ. ಸೊ ಏನಕ್ಕೆ ಅಂತಂದ್ರೆ ಎಲ್ಲರೂ ನೋಡ್ಲಿ, ಒಂದು ಖುಷಿ ಏನಂತಂದ್ರೆ ಆಪೋಸಿಟ್ ಪಕ್ಷದ ಇವ್ರು ಕೂಡ ಫೋನ್ ಮಾಡಿ ನಿಮ್ಮ ಲೈವ್ ಪ್ರೋಗ್ರಾಮ್ ನೋಡಿ ನನ್ನ ಹೆಂಡತಿ ಮಕ್ಕಳು ನಾನು 9:30 ಬಂದು ಕೂತ್ಕೊಂಡಿದ್ದೀವಿ, ಲೈವ್ ತರಕ್ಕಾಗಲಿಲ್ಲ, ಕಾರ್ಯಕ್ರಮ ಬಂದು ನಾವು ವೀಕ್ಷಣೆ ಮಾಡಿದ್ವಿ, ನಾವು ಮಿಸ್ ಮಾಡ್ಕೊಂಡ್ವಿ ಅಂತ. ನಾನು ಇವತ್ತು ಹೇಳ್ತೀನಿ ಕೇಳಿ, ನೆಕ್ಸ್ಟ್ ನನ್ನ ಪ್ರಕಾರ ಆ ಸ್ಟೇಡಿಯಂ ಸಾಕಾಗಲ್ಲ. ಆ ಸ್ಟೇಡಿಯಮ್ಮು ಅಷ್ಟು ಪ್ರಚಾರ ಆಗಿದೆ. ನಮ್ದೇನಂತಂದ್ರೆ 7:30 ಕರೆಕ್ಟ್ ಸ್ಟಾರ್ಟ್ ಮಾಡಿದೆ, 7:30 8 ಗಂಟೆವರೆಗೂ ಅದನ್ನೇನಂತ ಹೇಳ್ತಾರೆ ನಮ್ಗೆ ಬ್ಯಾಕಪ್ ಅಂದ್ರೆ ಪ್ರೋಗ್ರಾಮ್ ಎತ್ಕೊಡೋದು. ಇವರು ಬ್ಯಾಕ್ ಸಿಂಗರ್ಸು ಪ್ರೋಗ್ರಾಮ್ನ ಎತ್ಕೊಡೋದು. 8 ಗಂಟೆಗೆ ನವೀನ್ ಸಜ್ಜು ಎಂಟ್ರಿ ಆದರೆ 9:30 ತನಕ ಅವನು ಎಬ್ಬಿಸೋದು. 9:30 10:00 ತನಕ ಇವ್ರಿಗೆ ಯಾರಿಗೆ ರಾಜೇಶ್ ಕೃಷ್ಣನ್ಗೆ, 10:00 ಅರ್ಧ ಗಂಟೆ ಕಾಮಿಡಿ ಶೋ. ಯಾಕಂದ್ರೆ ಜನ ಮೊಬೈಲ್ ಆಗ್ಬಾರ್ದ. 11 ಗಂಟೆಯಿಂದ 12:15 ನವೀನ್ ಸಜ್ಜು ಅಂತ ನಾವು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ವಿ. ನಾನು ನವೀನ್ ಸಜ್ಜು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು. ನಮ್ದು ಅದಷ್ಟು 1 hour ಪ್ರೋಗ್ರಾಮ್ ಬೇಗ ಮುಂದೆ 11 ಗಂಟೆಗೆಲ್ಲ ಮುಂದೆ ಇತ್ತು. ಒಂದು ಪ್ರೋಗ್ರಾಮ್ನ ಬ್ಯಾಲೆನ್ಸ್ ಇತ್ತು, ಅದು ನೆಕ್ಸ್ಟ್ ಕವರ್ ಮಾಡ್ಕೋಣ. ಸೊ ಅದರಿಂದ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಏನಾದರೂ ಕಾರ್ಯಕ್ರಮದಿಂದ ಏನಾದರೂ ಎಡವಟ್ ಆಗಿದ್ರೆ ಅದು ಮುಂದೆ ತಿದ್ಕೊಳ್ಳೋಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ನಾನು ಎಲ್ಲೋ ಒಂದು ಕಡೆ ಇವ್ರು ಹೇಳ್ದಂಗೆ ಸಂಘಟನೆ ಕಡೆ ಕಮ್ಮಿ ಆಗ್ತಿದೆ. ಖಂಡಿತವಾಗ್ಲ ನೋವು ನನಗೂ ಇದೆ. ಬರ್ತಾ ಸಂಘಟನೆ ಒಂದು ಏನು ಗುಂಪು ಕಮ್ಮಿ ಆಗ್ತಿದೆ. ಸೊ ಅದೇ ಹರೀಶ್ನೇ, ಅದೇ ಹುಸೇನೆ, ಅದೇ ಪ್ರಕಾಶ್ನೇ, ಅದೇ ಕೇಸರಿನೇ ಅನ್ನೋ ಮಟ್ಟಕ್ಕೆ ಜನ ಮಾತಾಡ್ತಾರೆ. ನಿಮ್ಮಗಳಲ್ಲಿ ನಿಮ್ಮ ತಂಡವನ್ನು, ನಿಮ್ಮ ಒಂದು ವೈಭವೀಕರಣವನ್ನು ನೀವೊಂದು ಪ್ರತಿಬಿಂಬಿಸ್ಲಿಕ್ಕೆ ಏನಾದರೂ ಜಾಸ್ತಿ ಮಾಡ್ಕೊಳ್ಳಿ ಅಂತಂದರೆ ಅದು ಕ್ಷೀಣಿಸುತ್ತೆ. ಸೊ ಅದರಿಂದ ಯಾಕಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಬಹುಶಃ ಇದು ಗಡಿನಾಡು ಭಾಗ. ನಾನು ಈ ಸರಿ ಕೂಡ 5 ಪಾಯಿಂಟ್ ಕಿತ್ತಾಡ್ತಿದ್ದೀನಿ ಸೆಷನಲ್ಲಿ, 5 ಪಾಯಿಂಟ್ ಕಿತ್ತಾಡ್ತಿದ್ದೀನಿ. ದೊಡ್ಡ ಮಟ್ಟ ಜಗಳ ಮಾಡ್ತಾ ಇದ್ದೀನಿ, ಒಳಗಡೆ ಹೋಗ್ತಿದ್ದೀನಿ, ಎಂಟ್ರಿ ಮಾಡಿ ಇನ್ನು ಭಯ ಹೊರಟೋಗ್ತೀನಿ. ಯಾಕಂದ್ರೆ ಅಷ್ಟು ಅನ್ಯಾಯ ಮಾಡ್ತಿದ್ದೆ ಗಡಿನಾಡ ಭಾಗ. ಈ ಮುಳಬಾಗಿಲು ತಾಲೂಕಿಗೆ, ಈ ಕೋಲಾರ ಜಿಲ್ಲೆಗೆ ಅಷ್ಟು ಅನ್ಯಾಯ ಮಾಡ್ತಿದ್ದೆ. ಇವತ್ತು SC/ST ಕಮಿಟಿ ಮೀಟಿಂಗ್ ಅಟೆಂಡ್ ಆಗಿದೆ. ಎಲ್ಲ IAS ಅಧಿಕಾರಿಗಳು ಬಂದಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ SL ಇರ್ತಕ್ಕಂಥ ಜಾಗ ಎಲ್ಲಿದೆ? ಕೋಲಾರ ಜಿಲ್ಲೆ. ಓಕೆನಾ? ಹೈಯೆಸ್ಟ್ ಅನುದಾನ ಕಮ್ಮಿ ಇರ್ತಕ್ಕಂಥ, ಏನಾದರೂ ಅನುದಾನ ಕಮ್ಮಿ ಬಂದಿರ್ತಕ್ಕಂಥ ದುರಂತ ಇದ್ರೆ ಅದು ಕೋಲಾರ ಜಿಲ್ಲೆ. ಇದನ್ನು ಕೇಳೋ ಶಕ್ತಿ ಯಾವ ಜನನಾಯಕರಿಗೂ ಇಲ್ಲ, ಯಾವ ಜನನಾಯಕರಿಗೂ ಇಲ್ಲ. ಕೇಳಿದ್ರೆ ಮುಜುಗರ. ಗಡಿನಾಡು ಪ್ರದೇಶ, ಗಡಿನಾಡು ಭಾಗ ಅಂತ ಮಾಡಿದ್ರೆ, ಗಡಿನಾಡು ನಮ್ದು ಏನು ಬಯಲುಸೀಮೆ ಅಂತ ನಮ್ದು ಏನು ಹೇಳಿಲ್ಲ, ನಮಗೆ 35 ಲಕ್ಷ, ವರ್ಷಕ್ಕೆ 35 ಲಕ್ಷ. KKAD ಕಲ್ಯಾಣ ಕರ್ನಾಟಕ ಭಾಗಕ್ಕೆ 100 ಕೋಟಿ. ಎಷ್ಟು? ಒಂದು ಕ್ಷೇತ್ರಕ್ಕೆ 100 ಕೋಟಿ. ಒಂದು ವರ್ಷಕ್ಕೆ 100 ಕೋಟಿ. ನಮಗೆ 35 ಲಕ್ಷ. ಏಕೆ ಅಂತಂದ್ರೆ ನಮ್ಗೆ ಏನು ಪಾಪ ಮಾಡಿ ಕಡೆ ಹುಟ್ಟಿದೀವಿ ಅಂತ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಸರಿಯಾಗಿ ನಮ್ಮ ಸುವ್ಯವಸ್ಥೆ ಇಲ್ಲ. ಅದೇ ಮ್ಯಾಂಗೋ ಬೆಳಿಬೇಕು, ಅದೋ ಟೊಮೊಟೊ ಬೆಳಿಬೇಕು. ಆ ಟೊಮೊಟೊ ಯಾವ್ದೋ ಹೊಡೆದು ಇಲ್ಲಾಂದ್ರೆ ಇಲ್ಲ. ಇವತ್ತು ಟೊಮೊಟೊ ಹಾಕಿ ಉದ್ಧಾರ ಇರ್ತಕ್ಕಂಥ ರೈತರು ಯಾರು ಇಲ್ಲ ಇಲ್ಲಿ. ಯಾವಾಗ 5 ವರ್ಷಕ್ಕೆ 6 ವರ್ಷಕ್ಕೆ ಬಂಬರ್ ಹೊಡಿತೆ, 5 ವರ್ಷ 6 ವರ್ಷ ಮುತ್ತುಟ್ಟು ಮಣ್ಣಪುರನ ಒಡವೆ ಇಟ್ಬಿಟ್ಟು, ಎಂಟಿ ಒಡವೆ ಇಟ್ಬಿಟ್ಟು ಕಾಯ್ಬೇಕು. 6, 8, 7 ಇಟ್ಟಿಟ್ಟರೆ ಬೆಳೆ ಇಟ್ಟರೆ 9ನೇ ಪ್ರೋಗ್ರಾಮ್ ಹೊಡೆಯೋದು. ಅದು ಯಾವಾಗ ಹೊಡಿತಾರೆ ಜಾಕ್ಪಾಟ್ ಗೊತ್ತಿಲ್ಲ. ಇನ್ನು ಮ್ಯಾಂಗೋ ಇವತ್ತು ಯಾವ ಮಟ್ಟಕ್ಕೆ ರೋಡ್ ಸುರಿತಾರೆ ಗೊತ್ತಿಲ್ಲ. ನಮ್ಮ ದುರಂತದಲ್ಲಿ ಆಕ್ಚುಲಿ ಹೇಳ್ಬೇಕಂತ ತಪ್ಪು ತಿಳ್ಕೊಂಬಂಡಿ ನಾವು ಸಾಯೋ ಬದುಕನ್ನು ಹೋರಾಡ್ತಾ ಇದ್ದೀವಿ. ನಮ್ದು 2000-3000 ಒಳಗಡೆ ಓಡಾಡಬಾರ್ದು, ವಿಷ ನೀರು ಬರ್ತೇವೆ. ಮುಂದಿನ ಪೀಳಿಗೆ ಏನಾಗುತ್ತೆ ಅನ್ನೋದು ನಾವು ಭಯಂಕರ. ಸೊ ಅದರಿಂದ ನಾವುಗಳು ಹೋರಾಟದಿಂದ ಮಾತ್ರ ನಾವು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಹೋರಾಟ ನಮ್ಮ ಹಕ್ಕು. ಹಿಂದೆ ಕನ್ನಡ ಸಂಘಟನೆಗಳಿದ್ರು ಭಯ ಬೀಳ್ತಾ ಇದ್ರು, ಬೇರೆ ಹೋರಾಟ ಬರ್ತಾ ಅಂದ್ರೆ ಭಯ ಬೀಳ್ತಾ ಇದ್ರು. ಅದಲ್ಲ ಇವತ್ತು ಬಂದ್ ಮಾಡೋಣ, ಬನ್ನಿ ಎಷ್ಟು ಜನ ಬಂದು ಬಂದ್ ಮಾಡೋಣ. ಏನಾಗ್ತಿದೆ ಅದು ಬರ್ತಾ ಆ ಕನ್ನಡಕ್ಕಿಂತ ಸ್ವಂತಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಯಥೇಚ್ಛವಾಗಿ ಒಂದು ಸಂಘಟನೆ ಬೆಳೀಲಿ. ನಿಮ್ದೊಂದು ಟೀಮ್ ಮಾಡ್ಕೊಳ್ಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ಏನು ಮಾಡ್ರು ಮಾಡಕ್ಕೆ ನಾನು ಜೊತೆ ಇರ್ತೀನಿ. ನಾವು ಕನ್ನಡ ಒಂದು ಒಕ್ಕೂಟ ಸಂಸ್ಥೆ, ಸಂಘ ಮಾಡ್ಕೊಳ್ಳಿ. ಕನ್ನಡ ರಾಜ್ಯೋತ್ಸವ ಬಂದ ಮಾತ್ರ ಸೇರ್ಕೊಳ್ಳೋದು. ಯಾಕೆ
ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸಲ ಟೀಗೆ ಸೇರ್ಕೊಳ್ಳಿ. ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಹಗರಣ ನಡೀತಾ ಇದೆ, ಒಗ್ಗಟ್ಟಾಗಿ ಹೋಗಿ. ಹೌದು, ಒಗ್ಗಟ್ಟಾಗಿ ಹೋಗಿ. ಎಲ್ಲ ಒಂದು ಕಡೆ ಅನ್ಯಾಯ ನಡೀತದೆ, ಒಟ್ಟಾಗಿ ಹೋಗಿ. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸರಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಂದೆ ಕೂತ್ಕೊಂಡು ಅದು ಸರಿಪಡಿಸ್ಕೊಳ್ಳಿ. ನಾನು ಆಕ್ಚುಲಿ 40 ಮೊಮೆಂಟ್ ತಂದಿದ್ದೀನಿ. ಅಲ್ಲ ಎಷ್ಟು ಜನ ಇದ್ರೆ ಸ್ಟೇಜ್ ಪಕ್ಕದಲ್ಲಿ 80 ಜನ ಇದ್ದಾರೆ. 40 ಜನ ಕಷ್ಟಪಟ್ಟು ನಂಗೆ ಗೊತ್ತು. 40 ಮೊಮೆಂಟ್ ತಂದಿವಿ ನಾವು. ಅದೆಷ್ಟು ಜನ ಅಂದ್ರೆ 80 ಜನ ಶಾಲೆ ಹಾಕೊಂಡು ಯಾರು ಕೊಡೋ ಮೊಮೆಂಟ್ ಅಲ್ಲ. ಇಂಥದಕ್ಕೆ ನಾವು ಮುಂದೆ ಬರೋಕ್ಕಿಂತ ಮುಂಚೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು ಮುಖ್ಯ. ಸೊ ಅದರಿಂದ ಅನ್ವಾಂಟೆಡ್ ಸಂಘಟನೆ ಕೂಡ ಸೇರ್ಕೊಂಡಿದ್ದಾರೆ. ಅವನ್ನೆಲ್ಲ ಸ್ವಲ್ಪ ರಿವ್ಯೂ ಮಾಡಿ ವಾಂಟೆಡ್ ಏನು ಒರಿಜಿನಲ್ ಸಂಘಟನೆ ಯಾರಿದ್ದಾರೆ ಅವರಿಗೆ ಒತ್ತು ಕೊಟ್ಟು ಈ ಕಾರ್ಯಕ್ರಮನ ಇದು ಮಾಡಿದ್ವಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಇನ್ನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಂತಂದರೆ ನಮ್ಮ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮ ಇಷ್ಟು ಚಂದ ಬರಬೇಕಾದ್ರೆ, ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಇವತ್ತು ವಿಜೃಂಭಣೆಯಿಂದ ನನ್ನ ಶಾಸಕರ ಮಿತ್ರರು ಸುಮಾರು ಜನ ಫೋನ್ ಮಾಡಿ ನನಗೆ ಎನ್ಕ್ವೈರಿ ಮಾಡ್ತಾರೆ. ನವೀನ್ ಸರ್ ಎಷ್ಟಾಗುತ್ತೆ, ಅದೆಷ್ಟಾಗುತ್ತೆ, ಸ್ಟೇಜ್ ಎಷ್ಟಾಗುತ್ತೆ, ಸ್ಟೇಜ್ ಎಷ್ಟಾಗುತ್ತೆ ಅಂತ. ನಾನು ಯಾರು ಒಬ್ಬಬೇಡಿಲ್ಲ ಅರ್ಥಲ್ವಾ. ಅವ್ರು ಏನಂತಾರೆ, ಅವರು ಮಾಡೋಣ ಹೆಸರು ಮಾಡೋಣ ಅನ್ನೋದು ಒಂದು ಇದರಿಂದ ಅವ್ರು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದಾರೆ. ಇಷ್ಟು ಪ್ರಚಾರ ಆಗಲಿಕ್ಕೆ ಮೇನ್ ಕಾರಣ ನಮ್ಮ ಯೂಟ್ಯೂಬರ್ಸ್, ಮಾಧ್ಯಮ ಮಿತ್ರರು, ಮುದ್ರಾ ಮಾಧ್ಯಮದವ್ರು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಈ ಕಾರ್ಯಕ್ರಮ ಪರ್ಸನಲ್ ತಗೊಂಡು ಮಾಡಿದ್ದೀರಿ, ನನಗೆ ಖುಷಿ ಅನ್ನಿಸ್ತು. ಅಲಂಕಾರಕ್ಕೆ ಬಂದಾಗ ನಮ್ಮ ಟೀಮ್, ನಮ್ಮ ವಾಲಿಬಾಲ್ ಟೀಮ್, ನಮ್ಮ ಟೀಮು ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಸ್ಟೇಜ್ ಕಾರ್ಯಕ್ರಮ ನೀವೆಲ್ಲ ತುಂಬ ಅದ್ದೂರಿಯಾಗಿ ಗಲೀಜ್ ಮಾಡಿದೆ. ಅದು ಯಾರೋ ಮೇಲೆ ಲೈವ್ ಬರೋ ಗೊತ್ತಾಯ್ತಲ್ಲ, ಅದು ಒಬ್ಬನೇ ಪುಡುಕ್ ಓಡಾಡ್ತಾ ಇದ್ದು ಕೆ ಸಿ ಶಂಕರ್ ಅದಲ್ಲ. ಹೋಗಿ ಆ ರಾಜೇಶ್ ಕಿಶನ್ ಬೇರೆ ಅಷ್ಟು ಇಷ್ಟವೇ ಹಿಂಗೆ ಹೇಳೋದು. ಅದರಿಂದ ಅಟ್ಲೀಸ್ಟ್ ಒಂದು ಕಮಿಟಿ ಮಾಡ್ಕೊಂಡು ನೀವು ಎಲ್ಲ ಸಂಘಟನೆಯವರೆಲ್ಲ ಕಮಿಟಿ ಮಾಡ್ಕೊಂಡು ಒಂದು ಭಯಭಕ್ತಿ ಒಂದು ಹುಟ್ಟುತ್ತೆ. ನಾವು ಸೇರ್ಬೇಕಪ್ಪ, ಮಾತಾಡ್ಬೇಕಪ್ಪ ಅನ್ನೋ ಒಂದು ಭಯಭಕ್ತಿ ಇದ್ದಾಗ ಅಟ್ಲೀಸ್ಟ್ ಒಂದು 2 months ಒಂದ್ಸಲ ಸುರ್ಕೊಂಡು ಸಾಧಕ ಬಾಧಕಗಳನ್ನ ಒಂದು ಟೀ ಕುಡಿದ್ಬೇಕಂದ್ರವಾಗಿ ತಾವುಗಳ ಅಧ್ಯಕ್ಷತೆಯಲ್ಲಿ ಅದು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂತ, ಮುಂಬರುವ ವರ್ಷ ಏನು ನ್ಯೂನತೆಗಳಿದ್ರೆ ಅದನ್ನು ಸಫಲವಾಗಿ ಸಮೃದ್ಧಿ ಕಡೆ ತಗೊಂಡೋಗಿ ತುಂಬ ದೊಡ್ಡ ಮಟ್ಟಕ್ಕೆ ಇದಾಗೋಣ ಅಂತೇಳಿ, ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತ ಹೇಳ್ತಾ, ಇನ್ನೂ ದೊಡ್ಡ ವೇದಿಕೆ ಇನ್ನೊಂದು ಆಸೆ ಇದೆ. ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಮೈ ಫಿಲಮ್ ಸೌತ್ ಇಂಡಿಯನ್ ಮೂವಿ ಫಿಲಮ್, ನಂದು 4 ಭಾಷೆಗಳಲ್ಲಿ ಸಿನಿಮಾ ರೆಡಿ ಆಗ್ತಾಯಿದೆ. ಸೊ ಯಶಮ್ ಅಬ್ದುಲ್ಲಾ ಹೋಗ್ಬಂದರೆ ನಮ್ಮ ದೊಡ್ಡ ಮಟ್ಟಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅವನು. ಅದು ನಮ್ಮ ಸೌತ್ ಇಂಡಿಯಾದಲ್ಲೇ ಅದು ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಮುಳಬಾಗಿಲಲ್ಲಿ ಅಂತ ನಾವು ಡಿಸೈಡ್ ಆಗಿದ್ವಿ. ಅದನ್ನು ನಿಮ್ಮ ಅಧ್ಯಕ್ಷತೆಯಲ್ಲೇ, ನಿಮ್ಮ ಸಪೋರ್ಟಿಂದಾನೇ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ. ದೊಡ್ಡ ಮಟ್ಟಕ್ಕೆ ತೆಲುಗು ನಮ್ಮ ಶೇಖರ್ ಮಾಸ್ಟರ್, ಜಾನಿ ಮಾಸ್ಟರ್ ಅಂಡು ರಾಮಲಕ್ಷ್ಮಣ್ ಪೈಟ್ ಅಂತ ಹಿಡಿದು ಸೊ ವಿಜಯ್ ದೇವರಮನೆಯಿಂದ ಹಿಡಿದು ಎಲ್ಲರೂ ಮುಳಬಾಗಿಲಿಗೆ ಒಂದು ದೊಡ್ಡ ಮಟ್ಟಕ್ಕೆ ತಂದು ಇಲ್ಲೇ ನನ್ನ ಸಕ್ಸಸ್ ಇದನ್ನು ಮಾಡಬೇಕಂತ ಡಿಸೈಡ್ ಆಗಿದೆ. ಮೋಸ್ಟ್ಲಿ ಫೆಬ್ ಅನ್ಕೊತೀನಿ, ಫೆಬ್ರವರಿ ಮಾರ್ಚಲ್ಲಿ ನಿಮ್ಮ ಸಪೋರ್ಟಿಂದ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಸಂಘಟನೆಗಳಿಗೆ. ಸೊ ದಯವಿಟ್ಟು ಒಬ್ಬ ಶಾಸಕನಾಗಿ ನಿಮ್ಮ ಹತ್ರ ಮನವಿ ಮಾಡೋದಂದರೆ, ತಾಲೂಕು ಶಾಸಕನಿಗೆ ಜವಾಬ್ದಾರಿ ಇಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ. ಒಬ್ಬ ಶಾಸಕನಾಗೆ ಮಾಡಬೇಕಾಗಿಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ. ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ನಾಟ್ ಓನ್ಲಿ ನನಗೆ ಮಾತ್ರ ಅಂತಲ್ಲ, ಯಾವ 224 ಕ್ಷೇತ್ರಕ್ಕೂ ಸ್ಪಂದಿಸ್ತಾ ಇಲ್ಲ. ಬಿಕಾಸ್ ದುಡ್ಡು ಇಲ್ಲ. ಸ್ವಲ್ಪ ನ್ಯೂನತೆಗಳು ಅಂತ ಕಾಣ ಬಂದಾಗ, ಅದನ್ನು ನಿಮಗೆ ಒಂದು ಕಂಡಾಗ ನನ್ನ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ಅದನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಸೋಷಿಯಲ್ ಮೀಡಿಯಾ ಬಿಟ್ಟು ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಮ್ಮ ಒಂದು ಮಾನ ಮರ್ಯಾದೆ ನಾವೇ ಮುಳುಬಾಗಲನ್ನ ಇಡೀ ಇದಕ್ಕೆ ತೋರಿಸ್ದಂಗೆ ಅದಾಗುತ್ತೆ ಅಂತ ಹೇಳ್ತಾ, ನನ್ನ ಒಂದು ಏನು ಅಭಿವೃದ್ಧಿಗೆ ಎಷ್ಟು ಹೋಗ್ತಿದೆ ಅಷ್ಟಿಗೆ ತಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಎಲ್ಲ ನನ್ನ ಅಣ್ತಮ್ಮಂದರಿಗೆ ಮತ್ತು ಎಲ್ಲ ನನ್ನ ಅಕ್ಕಂಗರಿಗೆ ವಿಶೇಷವಾಗಿ ಬೇಕಾದ್ರೆ ಥ್ಯಾಂಕ್ಸ್ ಹೇಳಿ ಒಂದು ರೌಂಡಾಗಿ ಒಂದು ಇದು ಮಾಡ್ಕೊಳ್ಳೋಣ. ಇದೇ ರೀತಿ ಎದ್ಬಿಟ್ಟು ಮಾಡ್ಕೊಳ್ಳೋಣ. ಒಂದು ಮೊಮೆಂಟೇ ಇದೆ, ಎಲ್ಲರಿಗೂ ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ.